ಇದು ಹುಟ್ಟಿರೋದು 2018ರಲ್ಲಿ. ಇದು 5 ವರ್ಷದ ಮರಿ. 5 ವರ್ಷದ ಮರಿ. ರೇಸಿಂಗ್ ಎಲ್ಲ ಮುಗಿದಿದೆ, ರಿಟೈರ್ಡ್ ಆಗಿದೆ ರೇಸಿಂಗ್ ಇಂದ. 2 ವರ್ಷದಿಂದ ರೇಸಿಂಗ್ ಬೇಬಿ ರೇಸ್ ಅಂತ ಸ್ಟಾರ್ಟ್ ಆಗುತ್ತೆ. 3 ವರ್ಷದಿಂದ 5 ವರ್ಷದ ತನಕ ಮೇಜರ್ ಎಲ್ಲ ರೇಸ್ಗಳು. 25,000 ಬೀಳುತ್ತೆ ಒಂದು ತಿಂಗಳಿಗೆ ಒಂದು ಕುದುರೆಗೆ. ಅದು ನಾವು ಇಷ್ಟು ಮಾಸಲ್ಲಿ ನೀವು ಸಪರೇಟ್ ಒಂದೊಂದು ಸಾಕಿದ್ರೆ ನಿಮ್ಗೆ 30-35 ಬಂದೋಗುತ್ತೆ. ಒಬ್ಬ ಲೇಬರ್ ಇಟ್ಕೋಬೇಕಾಗತ್ತಲ್ಲ, ದಿನ ಮಾಲಿಶ್ ಮಾಡ್ಬೇಕು, ಅದು ಕುದುರೆಗಳ ಮೇಲೆ ಕ್ಲೀನ್ ಮಾಡಿ ಇಟ್ಕೋಬೇಕು, ಮೇವ್ ಹಾಕ್ಬೇಕು. ಈ ಸೊಪ್ಪೆಲ್ಲ ನಾವೇ ಬೆಳಿತೀವಿ. ನೀವೇ ಬೆಳಿತೀರಿ? 100 ಎಕರೆ ಸೊಪ್ಪು ಬೆಳಿಗ್ಗೆ ಜಾಗ. ಅಂದ್ರೆ ಮೇವಿಗೆ ಯಾವುದೇ ರೀತಿ ಏನ್ ತೊಂದರೆ ಇಲ್ಲ. ಜಾಗ ಇರೋದ್ರಿಂದ 5 ಟನ್ ಪ್ರೊಡಕ್ಷನ್ ಸರ್ ಡೈಲಿ. 5 ಟನ್ ಬೆಳಿತಾ ಇದ್ದೀವಿ ಈಗ. ನೋಡಿ ಇಷ್ಟು ಫ್ರೆಶ್ ಇದೆ, ಮತ್ತೆ ಸ್ಮೆಲ್ ಇಲ್ಲ. ಇಲ್ಲಿ ನಮ್ದು ಬ್ರೀಡಿಂಗ್ ಸೆಂಟರ್ ಇರೋದ್ರಿಂದ ಈಗ ನೀವು ಹೊರಗಡೆ ತಗೊಂಡಾಗ ಅವ್ರು ಏನ್ ಕೆಮಿಕಲ್ ಸ್ಪ್ರೇ ಮಾಡುತ್ತೆ ನಿಮ್ಗೆ ಗೊತ್ತಿರಲ್ಲ. ಅಪಾರ್ಷನ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ನಾವಿಲ್ಲಿ ನಾವೇ ಬೆಳ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತು ಏನಾದ್ರು ಔಷಧಿ ಹೊಡೆದ್ರೆ ಯಾವ ಬ್ಯಾಚ್ನ ಎಲ್ಲಿ ಕಳಿಸ್ಬೇಕು ಅಂತೇಳಿ. ಇದು ಒಳಗಡೆ ಎಲ್ಲ ಪೂರ್ತಿ ಅದಕ್ಕೆ ಮಲಗಲಿಕ್ಕೆ ಬೆಡ್ ಸರ್. ಒಂದು ಸೆಕೆಂಡ್ 5 ಡೇಸ್. 5 ಬಾಕಿ 2 ಸೆಕೆಂಡ್ ಆಗಿದೆ. ನೀವು ಎಷ್ಟು ಕೆಜಿ ಬರುತ್ತೆ? 530 ಕೆಜಿ ಪ್ರತಿ ವಾರಕ್ಕೆ 7 ದಿವಸಕ್ಕೆ ಒಂದ್ಸಲ ತೂಕ ಹಾಕ್ತೀವಿ. ಈಗ ಪ್ರತಿ ವಾರಕ್ಕೆ ಒಂದ್ ದಿವಸ ಒಂದು ಪ್ರೊಡಕ್ಷನ್ಗೆ ಸರ್. ಗೆದ್ದಿದೆ, ಗೆದ್ದಿರೋನು ನಾವು ಪ್ರೊಡಕ್ಷನ್ ನಮ್ಮ ಇಂಡಿಯಾದಲ್ಲ ಇದು ರಿಟರ್ನ್ ದೇಶ. ಅದು ಹ್ಯಾಬಿಟ್ ಸರ್. ಅದು ಸಂಜೆ ವಾಕಿಂಗ್ ನಮ್ಮಲ್ಲಿ ಇಲ್ಲಿ ಎಷ್ಟು ಹೈಟ್ ಬರುತ್ತೆ ಸರ್ ಅದು ಟೋಟಲ್? 6 ಫೀಟ್. ಇದು ಹುಟ್ಟಿದ್ದಲ್ಲಿ ಸರ್ ಅದೆಲ್ಲ ಗ್ರೇಟ್ ಪೆಡಿಗ್ರಿಯಲ್ಲಿ ಇದೆ. ಒಂದು ಸ್ವಲ್ಪ ಅದು ಹಿಸ್ಟ್ರಿಯಲ್ಲಿ ಇದೆ. ಅಲ್ಲ ನಾನು ತಳಿ ಎಲ್ಲ ಕೇಳಿದ್ದು. ಇದು ಕುದುರೆ ಇದು ಹುಟ್ಟಿದ ಗ್ರೇಟ್ ಈಗ ನಾವು ಇಂಡಿಯಾದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಕರ್ನಾಟಕದಲ್ಲ, ಕುಣಿಗಲ್ಲ, ಬೆಂಗಳೂರು ಎಲ್ಲ ಒಂದು ಇಂಡಿಯಾ ಅಂತ ಫಿಕ್ಸ್ ಅಷ್ಟೇ. ಮರಿ ಹುಟ್ಟಿದೆ ಅಲ್ಲಿ ಬ್ರಿಟನ್ ಅಲ್ಲ, ಬ್ರಿಟನ್ ಇದು. ಗಂಡು 3, 85 ಫೀಮೇಲ್. ಸೊ ಬ್ಯಾಚ್ ವೈಸ್ ಮರಿ ಬೆಳಿತಾರೆ. 2 ವರ್ಷದ ಮರಿ ಇದೆ, 1 ವರ್ಷದ ಮರಿ ಇದೆ, ಈಗ ಹುಡ್ತಾರ ಮರಿ. ನಮಗೆ ಸರ್ 3 ವರ್ಷದ ಬ್ಯಾಚ್ ಇರುತ್ತೆ. ಈಗ ಕವರಿಂಗ್ ಆದ್ರೆ ಮರಿ ಇರುತ್ತದೆ, 6 ತಿಂಗಳು ಮರಿ ಇರ್ತದೆ, ವರ್ಷದ ಮರಿ ಇರುತ್ತೆ, 2 ವರ್ಷದ ಮರಿ ಇರುತ್ತೆ. 2 ವರ್ಷದ ಮರಿ ಸ್ವಲ್ಪ ಭಯ ಆಗ್ತದೆ. ಸ್ವಲ್ಪ ಕಚ್ಚಾ ಸ್ವಭಾವ ಇದೆ ಅಂತ. ಸ್ವಭಾವ ಜಂಪ್ ಮಾಡೋದಿಲ್ಲ, ರನ್ನಿಂಗ್ ಆರ್ಸ್ ಅಷ್ಟೇ, ಜಂಪಿಂಗ್ ಆರ್ಸ್ ಅಲ್ಲ. ಹುಲ್ಲು ಅಂದ್ಕೊಂಡು ಇದು ಬ್ರಿಟನ್ ಬಂದಿತ್ತು, ಕರ್ದಿತ್ತು. ನೀವು ಕುದುರೆನ ಮಾಡಿರೋದು ಎಷ್ಟು ಕುದುರೆಗಳಿಗೋರ್ಗು ಇಲ್ಲಿ? ಈಗ ಸರ್ 29 ಇದೆ ಸರ್. ಅಲ್ಲ ಇಲ್ಲಿ ಹೈಕೆ ಮಾಡಿರೋದು ಈ ಜಾಗದಲ್ಲಿ ಎಷ್ಟು ಕುದುರೆ ಡೆತ್ ಬಹಳ ಇದೆ. ಆಯ್ಕೆ ಆಗಿದೆ, ರೇಸ್ ಡೆತ್ ಬಹಳ ಆಗಿದೆ ಸರ್. ಇಲ್ಲಿ ಕೆಲವೊಂದೊಂದು ಸರ್ ಡೆಲಿವರಿ ಟೈಮಲ್ಲಿ ಆಗಿ ಹೆಚ್ಚು ಕಡಿಮೆ ಆಗಿರೋದು, ಏಜ್ ಆಗಿದ್ರು ಎಷ್ಟು ವರ್ಷಕ್ಕೊಂದ್ಸಲ ಟೆಂಡರ್ ನಡೆಯುತ್ತಿದ್ದು? 30 ವರ್ಷಕ್ಕೊಂದ್ಸಲ. ಇದೇನು ಹುಲ್ಲು? ಬೈ ಮಾಡ್ತೀರಾ? ನಾವೇ ಬೆಳೆದು ಒಣಗಿಸಿ ಸ್ಟಾಕ್ ಇಟ್ಕೊಂಡಿರೋದು ಬೇಸಿಗೆಗೆ. ಈಗ ಹಸಿರು ಕಡಿಮೆ ಸಿಗೋದಲ್ಲ ಸರ್, ಅದಕ್ಕೆ ಇದನ್ನ ಯೂಸ್ ಮಾಡ್ತಿದ್ದಾರೆ. ಇದು ಐರ್ಲ್ಯಾಂಡ್. ವಿಡಿಯೋ ಬೇಕಾದ್ರೆ ಸ್ಮೂತ್ ಇದೆ ಬಾಡಿ ಶೇಪ್ ಎಲ್ಲ ಇರುತ್ತೆ.
ನೀಟಾಗಿ ಮೇಂಟೈನ್ ಮಾಡಿರುತ್ತೆ. ಕೆಲವು ಕುದುರೆಗಳು ನಾವು ನೋಡ್ತೀವಲ್ಲ, ಮುಟ್ಲಿಕ್ಕೆ ಒಂಥರ ಇದರುತ್ತೆ, ಸ್ಮೆಲ್ ಇರುತ್ತೆ. ಸರ್ ಅದು ಬೇರೆ ಆರ್ಸ ಸರ್ ಇದು ಸರ್ ನೀವು ನಮ್ಮ ಮನೆಗಳಲ್ಲಿ ಪರಿಚಯ ಬಗ್ಗೆ ಎಷ್ಟು ನಡೀತದೆ ಇಂಗ್ಲೆಂಡ್ನಿಂದ ಬಂದಿರೋದು ಫಿಟ್ ಆಗ್ತದೆ. ಅಲ್ಲಿ ವಾತಾವರಣ ಹಿಂಗೆ ಇರ್ತದೆ ಇಂಗ್ಲೆಂಡಲ್ಲಿ ಇಲ್ಲ. ಕೋಲ್ಡ್ ಜಾಸ್ತಿ, ಹೌದು. ಸ್ವಲ್ಪ ಟೈಮ್ ತಗೊಳುತ್ತೆ. ಮಿಲ್ಕ್ ತಗೊಳಲ್ಲ. ಹೌದಾ? ಹಸು ಎಮ್ಮೆ ಆಡು ಕುರಿ ಮಿಲ್ಕ್ ಹಾಕಂಗ್ ಹಾಕಲ್ಲ. ಕುದುರೆ ಮೇಲೆ ಹಾಕಲ್ವಾ? ಸೇಮ್ ನಮ್ಮ ತರ. ಕುದುರೆ ಫಾರಂ ಉಳಿಬೇಕು ಅಂತ ಹೇಳಿ ಅದಕ್ಕೂ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಇದು ಹಿಂದೂ ಸಮಾಜದ ಶಕ್ತಿ ಅಂತ. ಈಗ ಕುದುರೆ ಫಾರಂಗೂ ಸ್ವಾಮೀಜಿಗೂ ಏನ್ ಕನೆಕ್ಷನ್ ಆದ್ರೂ ಕೂಡ ಸಾಮಾಜಿಕವಾಗಿ ಅದು ನಮ್ಮ ಸಂಸ್ಕೃತಿನೇ ಅಂತ ಹೇಳಿ ಬಂದು ನಿಂತ್ಕೊಳ್ತಾರಲ್ಲ, ಅದೇ ಹಿಂದೂ ಸಮಾಜದ ಶಕ್ತಿ. ಸಂಸ್ಕೃತಿ ಇದೆಯಲ್ಲ, ಅದು ಹಿಂದೂ ಧರ್ಮದ ಪರಂಪರೆ. ಮತ್ತೆ ನಮ್ಮ ಎಲ್ಲ ದೇವರುಗಳ ವಾಹನ, ರಥದ ವಾಹನ ಇದೆ ಅಲ್ವಾ?